ಫ್ರೆಂಡ್ಸ್, ಇವತ್ತೇನಪ್ಪ ಅಂತಂದ್ರೆ ನಾವು 7ನೇ ತರಗತಿಯ ಅಧ್ಯಾಯ ನಾಲ್ಕೇನಪ್ಪ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಏನಪ್ಪ ಅಂತಂದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಇದ್ರ ಕುರಿತು ತಿಳ್ಕೊಳ್ಳೋಣ. ಬಹಳಷ್ಟು ಈಸಿ ಇದೆ ಫ್ರೆಂಡ್ಸ್, ಅಷ್ಟೇನು ಟಫ್ ಏನಿಲ್ಲ. ಸೊ ನೋಡಿ, ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಂತಂದ್ರೆ ಏನು ನೋಡ್ರಿ, ನಾವೇನಪ್ಪ ಅಂತಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ವಸ್ತುಗಳನ್ನು ಬಳಸ್ತೇವೆ. ನಿಂಬೆ ಹಣ್ಣಾಗಿರ್ಬೋದು, ಹುಣಸೆ ಹಣ್ಣಾಗಿರ್ಬೋದು, ಅಡಿಗೆ ಉಪ್ಪು, ಸಕ್ಕರೆ, ವಿನೆಗರ್ ಮುಂತಾದ ವಸ್ತುಗಳನ್ನು ಬಳಸ್ತೇವೆ. ಅವುಗಳ ರುಚಿ ಏನಪ್ಪಾ ಅಂತಂದ್ರೆ ಒಂದೇ ತರ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರ್ತವೆ. ಸಾಕಷ್ಟು ವಸ್ತುಗಳನ್ನ ಏನಪ್ಪ ಅಂತಂದ್ರೆ ಬಳಸ್ತಾ ಇರ್ತೇವೆ ನಾವು. ಅದನ್ನು ಸೊ ಅವುಗಳಿಗೆ ಏನಪ್ಪಾ ಅಂತಂದ್ರೆ ಎಲ್ಲದಕ್ಕೂ ಸ್ಪರ್ಶಿಸಿ ಅವು ಟೇಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿರ್ತಾರೆ: ನಿಂಬೆ ರಸ, ಕಿತ್ತಳೆ ರಸ, ವಿನೆಗರ್, ಮೊಸರು, ಹುಣಸೆಹಣ್ಣು, ಸಕ್ಕರೆ, ಅಡಿಗೆ ಉಪ್ಪು, ನೆಲ್ಲಿಕಾಯಿ, ಅಡಿಗೆ ಸೋಡಾ, ದ್ರಾಕ್ಷಿ, ಮಾವಿನ ಹಣ್ಣು ಜೊತೆಗೆ ಇಷ್ಟೆಲ್ಲ ವಸ್ತುಗಳು ಏನಪ್ಪಾ ಅಂತಂದ್ರೆ ಹುಳಿ ಯಾವ, ಕಹಿ ಯಾವ ಅಂತ ನಿಮಗೆ ಕೇಳಿದಾರೆ. ಮತ್ ಬೇರೆ ರುಚಿ ಇದೆ ಅಂತ ಕೇಳಿದಾರೆ. ಇದು ನೋಡಿ, ಈಗಿಲ್ಲ ಏನಪ್ಪಾ ಅಂತಂದ್ರೆ ಆಮ್ಲಗಳು ನೋಡ್ರಿ. ಆಮ್ಲಗಳು ಅಂತಂದ್ರ ಈ ಆಮ್ಲ ಪದ ಏನಪ್ಪಾ ಅಂತಂದ್ರ ಆಸಿಡ್, ಇಂಗ್ಲಿಷ್ನ ಆಸಿಡ್ ಅಂತ ಹೇಳ್ತೀವಿ. ಈ ಆಸಿಡ್ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಹುಳಿ ಅಂತ. ಆಸಿರಿ ಎಂಬ ಪದ ಒಂದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಅದರ ಅರ್ಥನೇ ಹುಳಿ ಅಂತ ಅರ್ಥ. ಇದು ಆಸಿಡ್ ಅಂತಂದ್ರ ಆಸಿರಿ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಅದರ ಅರ್ಥ ಹುಳಿ ಅಂತ ಅರ್ಥ ನೋಡ್ರಿ. ನೆಕ್ಸ್ಟ್ ಈಗ ಅಡಿಗೆ ಸೋಡಾ ಅಂತ ಬರ್ತದೆ. ಈಗ ಉದಾಹರಣೆ ಮೊಸರು, ನಿಂಬೆ ರಸ, ಕಿತ್ತಳೆ ರಸ, ವಿನೆಗರ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಹುಳಿ ರುಚಿಯನ್ನು ಹೊಂದಿರ್ತವೆ. ಇಲ್ಲಿ ಕೋಷ್ಟಕದ ಕೊಟ್ರೆ ನೋಡ್ರಿ. ಈ ನಿಂಬೆ ರಸ, ಕಿತ್ತಳೆ ರಸ, ವಿನೆಗರ್, ಮೊಸರು ಇವೆಲ್ಲ ಏನಪ್ಪಾ ಅಂತಂದ್ರ ಹುಳಿ ರುಚಿಯನ್ನು ಹೊಂದಿರ್ತವೆ. ಹಾಗಾಗಿ ಅವೆಲ್ಲ ಏನಪ್ಪಾ ಅಂತ ಆಮ್ಲವಾಗಿರ್ತಾವ, ಹುಳಿ ರುಚಿಯನ್ನು ಏನಪ್ಪಾ ಅಂದ್ರೆ ಹೊಂದಿರ್ತಾವ. ಈಗ ನೆಕ್ಸ್ಟ್ ಅಡಿಗೆ ಸೋಡಾ ಇದೆಯಲ್ಲ, ಈ ಅಡಿಗೆ ಸೋಡಾ ಏನಪ್ಪಾ ಅಂತಂದ್ರ ಕಹಿ ರುಚಿಯನ್ನು ಏನಪ್ಪಾ ಅಂತಂದ್ರ ಹೊಂದಿರ್ತದ. ಸೊ ಹಾಗಾಗಿ ಅದೇನಪ್ಪಾ ಅಂತಂದ್ರ ಪ್ರತ್ಯಾಮ್ಲ ಆಗಿರ್ತದೆ. ಸೊ ಆಮೇಲೆ ಪ್ರತ್ಯಾಮ್ಲಗಳದ್ದು ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರ ಆ ಪ್ರತ್ಯಾಮ್ಲಗಳು ಮುಟ್ದಾಗ ಏನಾಗ್ತದ, ಅವೆರಡು ಸಾಬೂನಿನಂತ ಒಂದು ಅನುಭವವನ್ನು ಕೊಡ್ತಾವ. ಅಂದ್ರೆ ಸ್ಲಿಪ್ ಆಗ್ತಾವ, ಜಾಡ್ತಾವ ಅಂತ ಅರ್ಥವ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರ ಈ ಪ್ರತ್ಯಾಮ್ಲಗಳು ಒಂದು ಕಹಿ ರುಚಿ ಹೊಂದಿರ್ತಾವ, ಮತ್ತೇನಪ್ಪಾ ಅಂತಂದ್ರ ಜಾರುವಂತ ಗುಣವನ್ನು ಹೊಂದಿರ್ತಾವ ಪ್ರತ್ಯಾಮ್ಲಗಳು. ಈಗ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ನಾವ್ ಏನಪ್ಪಾ ಅಂತಂದ್ರ ಸ್ಪರ್ಶಿಸಿ ಹೇಳಿಕ್ ಆಗಲ್ಲ ಅವಕ್ಕೂ. ಸೊ ಹಾಗಾಗಿ ನಾವೇನಪ್ಪಾ ಅಂದ್ರೆ ಕೆಲವು ನೈಸರ್ಗಿಕ ಸೂಚಕಗಳನ್ನು ಬಳಸ್ಕಿಸಿ ಇದು ಆಮ್ಲ ಆದ, ಪ್ರತ್ಯಾಮ್ಲ ಆದ ಅಂತ ಹೇಳ್ಬೋದು. ಸೊ ಉದಾಹರಣೆಗೆ ಅರಿಶಿಣ, ಲಿಟ್ಮಸ್ ಕಾಗದ, ದಾಸವಾಳ ಇವುಗಳನ್ನು ಬಳಸಿ ಏನಪ್ಪಾ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಫಿನಾಫ್ಥಲಿನ್ ಕೂಡ ಏನಪ್ಪಾ ಅಂದ್ರೆ ಬಳಸ್ತೇವೆ ನಾವು. ಈ ಅರಿಶಿಣ, ಲಿಟ್ಮಸ್ ಕಾಗದ, ದಾಸವಾಳ ಮತ್ತು ಇವೇನಪ್ಪಾ ಅಂತಂದ್ರೆ ಇವು ನೈಸರ್ಗಿಕ ಸೂಚಕಗಳವ. ಇವುಗಳನ್ನು ಬಳಸಿ ಇವು ಆಮ್ಲಾದ, ಪ್ರತ್ಯಾಮ್ಲಾದ ಅಂತ ಹೇಳ್ಬೋದು. ಈಗ ಇಲ್ಲಿ ಕೆಲವು ಆಮ್ಲಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಅಸಿಟಿಕ್ ಆಮ್ಲ ಇದೆ, ಅದು ವಿನೆಗರ್ ನಲ್ಲಿ ಇರುತ್ತೆ. ಫಾರಿಕ್ ಆಮ್ಲ ಇರುವಿಕೆ ಹಚ್ಚಿದಾಗ ಏನಪ್ಪಾ ಅಂತ ಸ್ರವಿಕೆ ಆಗ್ತಕ್ಕಂಥ ಆಮ್ಲ ಫಾರ್ಮಿಕ್. ಸಿಟ್ರಿಕ್ ಆಮ್ಲ ಕಿತ್ತಳೆ, ನಿಂಬೆ ಇತ್ಯಾದಿ ಸಿಟ್ರಸ್ ಹಣ್ಣುಗಳು ಇರ್ತವೆ, ಅವುಗಳಲ್ಲಿ ಇರ್ತದೆ. ಈ ಲ್ಯಾಕ್ಟಿಕ್ ಆಮ್ಲ ಏನಪ್ಪಾ ಅಂದ್ರೆ ಮೊಸರಿನಲ್ಲಿ. ಆಕ್ಸಾಲಿಕ್ ಆಮ್ಲ ಏನಪ್ಪಾ ಅಂದ್ರೆ ಪಾಲಕ್ ಸೊಪ್ಪು. ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ್ ನೋಡ್ರಿ. ನೆಕ್ಸ್ಟ್ ಅಸ್ಕಾರ್ಬಿಕ್ ಆಮ್ಲ, ಇದರೊಳಗೆ ವಿಟಮಿನ್ ಸಿ ಅಂದ್ರೆ ನೆಲ್ಲಿಕಾಯಿ, ಸಿಟ್ರಸ್ ಹಣ್ಣುಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಅಸ್ಕಾರ್ಬಿಕ್ ಆಮ್ಲಕ್ಕೆ ಉದಾಹರಣೆ. ಟಾರ್ಟಾರಿಕ್ ಆಮ್ಲ ಏನಪ್ಪಾ ಅಂದ್ರೆ ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನಕಾಯಿ ಇತ್ಯಾದಿಗಳಲ್ಲಿ ಏನಪ್ಪಾ ಅಂದ್ರೆ ಟಾರ್ಟಾರಿಕ್. ಸೊ ಇವೆಲ್ಲ ಇಷ್ಟ ಏನಪ್ಪಾ ಅಂತಂದ್ರೆ ನೀವು ಆಮ್ಲಗಳ ಉದಾಹರಣೆ ಕೊಟ್ರಿ. ಈ ಕೆಳಗೆ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲಕ್ಕೆ ಉದಾಹರಣೆ ಕೊಟ್ರಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಸುಣ್ಣ, ತಿಳಿ ನೀರು. ಆಮೇಲೆ ಕೀಟಗಳ ಶುಭ್ರಕ್ಕಾಗಿ ಅಮೋನಿಯಂ ಹೈಡ್ರಾಕ್ಸೈಡ್ ಬಳಸ್ತೇವೆ. ಆಮೇಲೆ ಸಾಬೂನುಗಳ ತಯಾರಿಕೆಯಲ್ಲಿ ಏನಪ್ಪಾ ಅಂದ್ರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತಾರೆ. ಮಿಲ್ಕ್ ಆಫ್ ಮೆಗ್ನೀಷಿಯಂ, ಅದು ಮೆಗ್ನೀಷಿಯಂ ಆದ ಕನ್ನಡದಲ್ಲಿ ಅಂತೇಳಿ ಇದಕ್ಕೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಪ್ಪಾ ಅಂತಂದ್ರೆ ಬಳಸ್ತಾರೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಸೊ ಈಗ ನಾವು ನೈಸರ್ಗಿಕ ಸೂಚಕಗಳಾಗಿ ಫಸ್ಟ್ ಲಿಟ್ಮಸ್ ಪೇಪರ್ ಬಳಸ್ತೇವೆ. ಈ ಲಿಟ್ಮಸ್ ಕಾಗದ ಏನಪ್ಪಾ ಅಂತಂದ್ರೆ ಈ ನೋಡ್ರಿ, ಲಿಟ್ಮಸ್ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಒಂದು ನೈಸರ್ಗಿಕ ಸೂಚಕ. ಇದನ್ನೇನಪ್ಪಾ ಅಂದ್ರೆ ಕಲ್ಲು ಹೂವುಗಳಿಂದ ತಯಾರಿಸ್ತಾರೆ. ಈ ಲಿಟ್ಮಸ್ ಪೇಪರ್ ಎದರಲ್ಲಿಂದ ತಯಾರು ಮಾಡ್ತಾರಪ್ಪ ಅಂತಂದ್ರ ಕಲ್ಲು ಹೂವು ಅಥವಾ ಲಿಚನ್ಸ್ ಅಂತ ಹೇಳ್ತೇವೆ. ಅದರಲ್ಲಿಂದ ಏನಪ್ಪಾ ಅಂತಂದ್ರೆ ಈ ಲಿಟ್ಮಸ್ ಕಾಗದವನ್ನು ತಯಾರು ಮಾಡ್ತಾರ. ಈ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಲಿಟ್ಮಸ್ ಕಾಗದ ನೋಡ್ರಿ, ಅದು ಏನಪ್ಪಾ ಅಂದ್ರೆ ಆಮ್ಲಗಳಲ್ಲಿ ನೀಲಿ ಬಣ್ಣವನ್ನು ಕೆಂಪು ಬಣ್ಣನಾಗಿ ಪರಿವರ್ತನೆ ಮಾಡ್ತದ. ಅದೇ ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಏನ್ ಮಾಡ್ತಪ್ಪ ಅಂತಂದ್ರೆ ಅದು ನೀಲಿ ಬಣ್ಣವಾಗಿ ಪರಿವರ್ತನೆ. ಪ್ರತ್ಯಾಮ್ಲದಲ್ಲಿ ಅದು ಕದ್ದಿದಾಗ ನೀಲಿ ಬಣ್ಣವಾಗಿ ಪ್ರತ್ಯಾಮ್ಲವಾಗಿ ಪರಿವರ್ತನೆ. ಅದಕ್ಕೆ ನಾನು ಹೆಂಗ್ ನೆನ್ಬಿಟ್ಕೊಂಡಿದ್ದಪ್ಪ ಅಂತ ಅನೀಕೋ ಅಂತ. ಅಂದ್ರೆ ಆಮ್ಲ, ನೀಲಿ, ಕೆಂಪು, ಅನೀಕೋ ಈ ತರ.
ಅಂದ್ರೆ ಆಮ್ಲ ಏನ್ ಮಾಡುತ್ತೆ, ನೀಲಿ ಲಿಟ್ಮಸ್ ಪೇಪರಿಗೆ ಕೆಂಪು ಬಣ್ಣವಾಗಿ ಪರಿವರ್ತನೆ ಮಾಡುತ್ತೆ. ಈಗ ಇನ್ನೊಂದೇನಪ್ಪಾ ಅಂತ ಕೋನೆ ಅಂದ್ರೆ ಪ್ರತ್ಯಾಮ್ಲ ಏನಪ್ಪಾ ಅಂದ್ರೆ ಕೆಂಪು ಬಣ್ಣ ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಪರಿವರ್ತನೆ ಮಾಡ್ತಾ ನಾನು ಈ ತರ ಸಿಂಪಲ್ ಆಗಿ ನಾನು ನೆನ್ಪಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀಲಿ ಲಿಟ್ಮಸ್ ಕಾಗದ ಎದರಲ್ಲಿ ತಯಾರು ಮಾಡ್ತಾರಪ್ಪ ಅಂತ ಕಲ್ಲು ಹೂವುಗಳಿಂದ ನೀಲಿ ಲಿಟ್ಮಸ್ ಕಾಗದಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ಗಳು. ನೀಲಿ ಲಿಟ್ಮಸ್ ಏನಪ್ಪಾ ಅಂತಂದ್ರೆ ಒಂದು ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಕೆಂಪು ಬಣ್ಣದ ಒಂದು ನೀಲಿ ಲಿಟ್ಮಸ್ ಕಾಗದ ಏನಪ್ಪಾ ಅಂದ್ರೆ ಪ್ರತಿಯೊಂದಲ್ಲಿ ಅದ್ದಿದಾಗ ನೀಲಿ ಬಣ್ಣ ಪರಿವರ್ತನೆ ಆಗ್ತದೆ. ಅದೇ ಇದಕ್ಕೆ ನೀಲಿಯನ್ನು ಪ್ರತಿಯೊಂದಲ್ಲಿ ಅದ್ದಿದಾಗ ಏನಪ್ಪಾ ಅಂದ್ರೆ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ. ಅದೇ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಏನಪ್ಪಾ ಅಂತಂದ್ರೆ ಕೆಂಪು ಬಣ್ಣದ ಇದಕ್ಕೇನಪ್ಪಾ ಅಂತಂದ್ರೆ ಅದ್ದಿದಾಗ ಅದು ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಈಗೇನಪ್ಪಾ ಅಂತಂದ್ರೆ ನಾವು ನೆಕ್ಸ್ಟ್ ಈ ಒಂದು ಅರಿಶಿಣ ಏನಪ್ಪಾ ಅಂತಂದ್ರೆ ಈ ಅರಿಶಿಣ ಕೂಡ ಏನಪ್ಪಾ ಅಂದ್ರೆ ನಾವು ಪ್ರತಿಯೊಂದವಾಗಿ ಬಳಸ್ತೀವಿ. ನಾವು ಈ ಅರಿಶಿಣ ಏನಪ್ಪಾ ಅಂತ ಒಂದ್ ವೇಳೆ ಈ ಒಂದು ಆಮ್ಲ ಇತ್ತಪ್ಪ ಅಂತಂದ್ರೆ ಅದೇನ್ ಮಾಡ್ತದ, ಅರಿಶಿಣ ಏನಪ್ಪಾ ಅಂತಂದ್ರೆ ಕೆಂಪು ಬಣ್ಣವಾಗಿ ಪರಿವರ್ತನೆ ಆಗ್ತದ ಅದು. ಸೊ ಎಲ್ಲಿಲ್ಲಪ್ಪ ಅಂತಂದ್ರೆ ಅದು ತನ್ನ ಬಣ್ಣವನ್ನು ಏನಪ್ಪಾ ಅಂತಂದ್ರೆ ಬದಲಿಸುವುದಿಲ್ಲ. ಇದೇನಪ್ಪಾ ಅಂತಂದ್ರೆ ಇದು ಅರಿಶಿಣದಾಯ್ತು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮಗೂ ನೆಕ್ಸ್ಟ್ ದಾಸವಾಳ ಹೂವು ಬರ್ತದೆ. ಈ ದಾಸವಾಳ ಹೂವು ಕೂಡ ಏನಪ್ಪಾ ಅಂದ್ರೆ ಒಂದು ಆಮ್ಲನ ಪ್ರತ್ಯಾಮ್ಲ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೈಸರ್ಗಿಕ ಸೂಚಕ ಅಂದ್ರೆ ನಿಸರ್ಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳು. ಈಗ ದಾಸವಾಳ ಹೂವೇ ನೀವು ಯಾವುದೇ ಒಂದು ಗಿಡದಲ್ಲಿ ಹೋಗಿ ಇದಕ್ಕೆ ಚೈನಾ ರೋಸ್ ಅಂತ ಹೇಳ್ತಾರೆ ಇದಕ್ಕೆ. ಈಗ ಆಮ್ಲದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದಾಸವಾಳ ಹೂವಿಗೆ ಅದ್ದಿದ್ದೇವಪ್ಪ ಅಂತಂದ್ರೆ ಆ ಆಮ್ಲದ ಬಣ್ಣ ಏನಾಗ್ತದೆ, ಕಡು ಗುಲಾಬಿ ಬಣ್ಣವಾಗಿ ಪರಿವರ್ತನೆ ಆಗ್ತದೆ. ಮೆಜೆಂಟಾ ಅಂತ ಹೇಳ್ತೇವೆ ಇಂಗ್ಲಿಷ್ನ. ನೆಕ್ಸ್ಟ್ ಅದೇ ಪ್ರತ್ಯಾಮ್ಲದಲ್ಲಿ ದಾಸವಾಳ ಅದ್ದಿದ್ದೇವಪ್ಪ ಅಂತಂದ್ರೆ ಗ್ರೀನ್ ಹಸಿರು ಬಣ್ಣವಾಗಿ ಪರಿವರ್ತನೆ ಆಗ್ತದೆ. ಸೊ ಹಾಗಾಗಿ ಆಮ್ಲಗಳು ಏನಪ್ಪಾ ಅಂತಂದ್ರೆ ಹಸಿರು ಬಣ್ಣ ಗುಲಾಬಿ ದಾಸವಾಳ ಹಾಕಿದಾಗ ಹಸಿರು ಬಣ್ಣ ತೆಗೆದಪ್ಪ ಅಂತಂದ್ರೆ ಅದಕ್ಕೆ ನೀವು ಪ್ರತ್ಯಾಮ್ಲ ಅದ ಅಂತ ಅನ್ಕೋಬೇಕು ನೀವು. ಅದು ದ್ರಾವಣ. ಅದೇ ನೀವು ದಾಸವಾಳ ಒಂದು ದ್ರಾವಣದ ಹಾಕಿದ್ರೆ ಅದು ಕಡು ಗುಲಾಬಿ ಬಣ್ಣ ಮೆಜೆಂಟಾ ಬಣ್ಣ ತಿರುಗ್ತಪ್ಪ ಅಂತಂದ್ರೆ ಅದು ಆಸಿಡ್ ಅಂತ ತಿಳ್ಕೋಬೇಕು. ಇದ್ರಾಗ ಏನು ಅಷ್ಟೇನು ದೊಡ್ಡ ಲಾಜಿಕ್ ಇಲ್ಲ, ಈಸಿ ಆಗದ. ಸೊ ನೆಕ್ಸ್ಟ್ ಈಗೇನಪ್ಪಾ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳೇನಪ್ಪಾ ಅಂತಂದ್ರೆ ನೀವು ಮೂರು ಸೂಚಕಗಳು ನೋಡಿದ್ರೆ ನಾವು ಲಿಟ್ಮಸ್ ಕಾಗದ, ಅರಿಶಿಣ ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ದಾಸವಾಳ ಹೂವು ನೋಡಿದ್ರೆ. ಈಗ ಈ ಒಂದು ಈ ಆಮ್ಲಮಳೆ ಕುರಿತು ಕೊಟ್ಟಿದ್ದಾರೆ. ಆಮ್ಲ ಮಳೆ ಏನಪ್ಪಾ ಅಂತಂದ್ರೆ ಅದು ಕೂಡ ಅದು ಆಸಿಡ್ ಅದೊಂದು. ಸೊ ಅದು ಬಹಳಷ್ಟು ಹಾನಿಕಾರಕವಾಗಿರ್ತದೆ. ಅದು ಏನಪ್ಪಾ ಅಂತಂದ್ರೆ ಈ ಒಂದು ಸ್ಮಾರಕಗಳಿಗೆ ಹಾನಿಯನ್ನು ಒದಗಿಸ್ತದೆ ಮತ್ತು ಸಸ್ಯ ಮತ್ತು ಪ್ರಾಣಿಗಳಿಗೆ ಕೂಡ ಏನಪ್ಪಾ ಅಂತಂದ್ರೆ ಹಾನಿಯನ್ನು ಒದಗಿಸ್ತದೆ. ಈಗ ಇಲ್ಲಿ ಈ ತಟಸ್ಥೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗ ಇನ್ನೊಂದು ಸೂಚಕ ಇದೇನಪ್ಪಾ ಅಂದ್ರೆ ನೈಸರ್ಗಿಕ ಇದು ಕೃತಕ ಸೂಚಕ ಅಂತ. ಈ ಫಿನಾಫ್ಥಲೀನ್ ಇರುತ್ತಲ್ಲ, ಈ ಫಿನಾಫ್ಥಲೀನ್ ಏನಪ್ಪಾ ಅಂತಂದ್ರ ಈ ಫಿನಾಫ್ಥಲೀನ್ ಏನ್ ಮಾಡ್ತಪ್ಪ ಅಂತಂದ್ರ ನಾವು ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಈ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ದಾಗ ಏನಪ್ಪಾ ಅಂತಂದ್ರ ಈ ಫಿನಾಫ್ಥಲೀನ್ ದ್ರಾವಣನ ಆಗದಪ್ಪ ಅಂತಂದ್ರ ಅದೇನಾಗ್ತದ, ಗುಲಾಬಿ ಬಣ್ಣ ತಿರುಗ್ತದ. ಸೊ ನೀವು ಅದ್ರೊಳಗೆ ನೀವು ಸ್ವಲ್ಪ ಆಸಿಡ್ ಹಾಕಿದ್ರಪ್ಪ ಅಂತಂದ್ರ ಒಂದ್ 2-3 ಆಸಿಡ್ ಹಾಕಿದ್ರೆ ಆಮ್ಲವನ್ನ ಹಾಕಿದ್ರಪ್ಪ ಅಂತಂದ್ರೆ ಅದು ಬಣ್ಣ ಬದಲಾವಣೆ ಆಗ್ಬಿಡ್ತದೆ. ಮತ್ತೆ ನೀವು ಅದ್ರೊಳಗೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರಪ್ಪ ಅಂದ್ರೆ ಏನಾಗ್ತದೆ, ಮತ್ತೆ ಗುಲಾಬಿ ಬಣ್ಣ ತಿರುಗ್ತದೆ. ಅಂದ್ರೆ ಪ್ರತ್ಯಾಮ್ಲ ಫಿನಾಫ್ಥಲೀನ್ ಏನಪ್ಪಾ ಅಂತಂದ್ರ ತನ್ನ ಬಣ್ಣ ಪ್ರತ್ಯಾಮ್ಲವನ್ನು ಹಾಕಿದಾಗ ಗುಲಾಬಿ ಬಣ್ಣ ತಿರುಗ್ತದ. ಅದೇ ಆಮ್ಲವನ್ನು ಹಾಕಿದಾಗ ಏನಪ್ಪಾ ಅಂತಂದ್ರ ಕಲರ್ಲೆಸ್ ಅಥವಾ ಬಣ್ಣರಹಿತವಾಗಿ ಏನಪ್ಪಾ ಅಂತಂದ್ರೆ ಇರ್ತದ ಅಂತ ಅರ್ಥ. ನಾವು ನೈಸರ್ಗಿಕ ಸೂಚಕಗಳು 3 ತಗೊಳ್ತೀವಿ. ನಾವು ಕೃತಕ ಸೂಚಕ ಏನಪ್ಪಾ ಅಂದ್ರೆ ಫಿನಾಫ್ಥಲೀನ್ ಏನಪ್ಪಾ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಕೊಟ್ಟಿದ್ದಾರಲ್ಲ, ಒಂದ್ ನೀವು ಪ್ರತ್ಯಾಮ್ಲ ತಗೊಂಡ್ರಪ್ಪ ಅಂತಂದ್ರ ಅದು ಗುಲಾಬಿ ಬಣ್ಣಕ್ಕೆ ತಿರುಗ್ತದ. ಆಮ್ಲ ಹಾಕಿದ್ರಪ್ಪ ಅಂತಂದ್ರೆ ಅದು ಯಾವುದೇ ಬಣ್ಣವನ್ನು ಅಂದ್ರೆ ಬಣ್ಣ ಅದರಲ್ಲಿರ್ತಕ್ಕಂಥ ಗುಲಾಬಿ ಬಣ್ಣ ಏನಪ್ಪಾ ಅಂದ್ರೆ ಹೋಗ್ಬಿಡ್ತದೆ. ಫಿನಾಫ್ಥಲೀನ್ ಕೂಡ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲವಾಗಿ ಬಳಸ್ತೇವೆ. ನೆಕ್ಸ್ಟ್ ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ ಎಂದರೆ ಏನು ಅಂತಂದ್ರೆ ನೀವು ಸಿಂಪಲ್ ಡೆಫಿನೇಷನ್ ಏನು ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಗೆ ಏನಪ್ಪಾ ಅಂದ್ರೆ ತಟಸ್ಥೀಕರಣ ಅಂತ ಹೇಳ್ತೀವಿ. ಈ ಕ್ರಿಯೆಯಲ್ಲಿ ಉಷ್ಣ
ನೀರು ಲವಣಗಳು ಬಿಡುಗಡೆ ಆಗುತ್ತೆ ಇಲ್ಲಿ ಕೊಟ್ಟರು ನೋಡ್ರಿ. ಈ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ಪರಸ್ಪರ ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಏನಪ್ಪಾ ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ ಮತ್ತು ಉಷ್ಣ ಬಿಡುಗಡೆ ಆಗ್ತದೆ. HCl ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ರೈಸ್ ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ H2 ಪ್ಲಸ್ ಹೀಟ್ ಅಂತ. ಈ ತರ ಏನಪ್ಪಾ ಅಂತಂದ್ರೆ ಬಿಡುಗಡೆ ಆಗ್ತದೆ. ಅಂದ್ರೆ ಒಂದು ಆಮ್ಲ ಪ್ರತ್ಯಾಮ್ಲ ಎರಡು ಸೇರಿಸಬೇಕ ಅಂತಂದ್ರೆ ನಮ್ಗೆ ಏನ್ ಸಿಗ್ಲತ್ತ ಇಲ್ಲಿ ಲವಣ ಸಿಗ್ಲತ್ತದ, ಹೊಸ ವಸ್ತು ಸಿಗ್ಲತ್ತ ನಮಗ, ಹೊಸ ವಸ್ತು ಸಿಗ್ಲತ್ತ ಮತ್ತು ಜೊತೆ ಏನಪ್ಪಾ ಅಂದ್ರೆ ನೀರು ಬಿಡುಗಡೆ ಆಗ್ತದೆ ಮತ್ತು ಉಷ್ಣ ಬಿಡುಗಡೆ ಆಗ್ತಾ ಇದೆ ಅಂತ. ಇದೇನಪ್ಪಾ ಅಂದ್ರೆ ನೆನಪಿಡ್ಬೇಕು. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ತಟಸ್ಥೀಕರಣದ ಸ್ವಲ್ಪ ಉಪಯೋಗಗಳಾಗ 4 ಉಪಯೋಗಗಳು ನೋಡೋಣ. ಈಗ ಅಜೀರ್ಣ. ಈಗ ನಮಗೇನಪ್ಪಾ ಅಂತಂದ್ರೆ ನಾವು ಆಹಾರ ಏನಪ್ಪಾ ಅಂತಂದ್ರೆ ಸೇವನೆ ಮಾಡಿದಾಗ ಏನಪ್ಪಾ ಅಂತಂದ್ರ ಅಜೀರ್ಣ ಉಂಟಾಗ್ತದೆ. ಅದು ಯಾಕೆ ಆಗ್ತದಪ್ಪ ಅಂತಂದ್ರ ನಮ್ಮ ಜಠರದಲ್ಲಿನ ಅತಿಯಾದ ಆಮ್ಲ ಏನಪ್ಪಾ ಅಂತಂದ್ರೆ HCl ಇರ್ತಲ್ಲ ಆಮ್ಲ, ಆ ಆಮ್ಲ ಹೆಚ್ಚಿಗೆ ಸ್ರವಿಕೆ ಆಯ್ತಪ್ಪ ಅಂತಂದ್ರೆ ಅಜೀರ್ಣ ಉಂಟಾಗ್ತದೆ. ಸೊ ಅಜೀರ್ಣ ಏನಪ್ಪಾ ಅಂತಂದ್ರೆ ನಮಗೆ ನೋವು ಉಂಟು ಮಾಡ್ತದೆ. ಸೊ ಅದಕ್ಕೆ ನಾವು ಶಮನ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಮಿಲ್ಕ್ ಆಫ್ ಮೆಗ್ನೀಷಿಯಾ ಏನಪ್ಪಾ ಅಂತಂದ್ರೆ ಆಮ್ಲ ರೋಧಕ ಅಥವಾ ಆಂಟಿ ಆಸಿಡ್ ಆಗಿ ಅದಕ್ಕೆ ನಾವು ತೆಗೆದುಕೊಂಡೇವಪ್ಪ ಅಂತಂದ್ರೆ ಅದು ನಮಗೆ ಕಡಿಮೆ ಆಗ್ತದ. ನಮ್ಮ ಹೊಟ್ಟೆ ನೋವು ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಈ ಇರುವೆ ಕಚ್ಚಿದಾಗ ಏನ್ ಮಾಡ್ತೀವೋ, ಇರುವೆ ಕಚ್ಚಿದ್ವಪ್ಪ ಅಂದ್ರೆ ಫಾರ್ಮಿಕ್ ಆಸಿಡ್ ಇರ್ತವೆ ನಮ್ದೇ ನೀರಿಗೆ ಕಚ್ತದೆ, ಅಲ್ಲಿ ಏನಪ್ಪಾ ಅಂದ್ರೆ ಫಾರ್ಮಿಕ್ ಆಸಿಡ್ ಇರ್ತವೆ. ಅವಾಗ ನೀವ್ ಏನ್ ಮಾಡ್ಬೇಕು, ಅಡಿಗೆ ಸೋಡಾ ತಿಮ್ಮ ಸೋಡಾ ಅಂತ ಹೇಳ್ತೇವಲ್ಲ, ಆ ತಿಮ್ಮ ಸೋಡಾವನ್ನು ಏನಪ್ಪಾ ಅಂತಂದ್ರೆ ಅದು ಹಚ್ತೇವೆ ಅಂತಂದ್ರೆ ಅದು ಕಡಿಮೆ ಆಗ್ತದೆ. ಅಥವಾ ನೀವು ಸತುವಿನ ಕಾರ್ಬೊನೇಟ್ಗಳು ಅಂತ ಕ್ಯಾಲಮೈನ್ ದ್ರಾವಣವನ್ನು ಉಜ್ಜೋದ್ರಿಂದ ಕೂಡ ಏನಪ್ಪಾ ಅಂತಂದ್ರೆ ಅದು ಇರುವೆ ಕಚ್ಚಿದಾಗ ಶಮನ ಏನಪ್ಪಾ ಅಂತಂದ್ರೆ ಕಡಿಮೆ ಆಗ್ತದೆ. ಈ ಮಣ್ಣಿನ ಸಂರಕ್ಷಣೆ. ಈ ರಸಗೊಬ್ಬರಗಳ ಅತಿಯಾದ ಬಳಕೆಯನ್ನು ಈ ಯೂರಿಯಾ ಫಾಸ್ಫೇಟ್ ಅವೆಲ್ಲ ಏನು ಬಳಸ್ತೇವಲ್ಲ ಅದ್ರಲಿಂದ ಏನಪ್ಪಾ ಅಂತಂದ್ರೆ ಮಣ್ಣಿನ ಬಳಕೆ ಮಣ್ಣನ್ನು ಏನಪ್ಪಾ ಅಂದ್ರೆ ಆಮ್ಲೀಯವಾಗಿಸ್ತದೆ. ಮಣ್ಣು ಅತಿಯಾಗಿ ಆಮ್ಲೀಯವಾದ್ರೆ ಏನಪ್ಪ ಅಥವಾ ಅತಿಯಾಗಿ ಪ್ರತ್ಯಾಮ್ಲವಾದ್ರೆ ಏನಪ್ಪಾ ಅಂತಂದ್ರೆ ಸಸ್ಯಗಳು ಬೆಳೆಯಲ್ಲ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅತಿ ಯಾವುದು ಎರಡು ಆಗಬಾರ್ದು, ಆಮ್ಲೀಯನೂ ಆಗಬಾರ್ದು ಪ್ರತ್ಯಾಮ್ಲೀಯನೂ ಆಗಬಾರ್ದು. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಮಣ್ಣು ಅತಿಯಾಗಿ ಆಮ್ಲೀಯ ಆದಾಗ ಅದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಹಾಕ್ತಾರೆ, ಅಥವಾ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಪ್ರತ್ಯಾಮ್ಲಗಳನ್ನು ಸೇರಿಸ್ತಾರೆ. ಸೇರಿಸಿ ಏನಪ್ಪಾ ಅಂತಂದ್ರ ಮಣ್ಣು ಪ್ರತ್ಯಾಮ್ಲವಾದಾಗ ಅದಕ್ಕೆ ಏನಪ್ಪಾ ಅಂತಂದ್ರ ಸಾವಯವ ಸಂಯುಕ್ತಗಳನ್ನ ಏನಪ್ಪಾ ಅಂತಂದ್ರ ಸಾವಯವ ಸಂಯುಕ್ತಗಳನ್ನು ಸೇರಿಸ್ತಾರೆ. ಸಾವಯವ ಸಂಯುಕ್ತಗಳು ಏನಪ್ಪಾ ಅಂತ ಆಮ್ಲಗಳನ್ನು ಬಿಡುಗಡೆ ಮಾಡಿ ಮಣ್ಣಿನ ಪ್ರತ್ಯಾಮ್ಲೀಯ ಗುಣವನ್ನು ಏನಪ್ಪಾ ಅಂತ ತಟಸ್ಥಗೊಳಿಸ್ತಾವ. ಈಗ ಈ ಕಾರ್ಖಾನೆಗಳಲ್ಲಿ ಸಾಕಷ್ಟು ಈಗೇನಪ್ಪಾ ಅಂತಂದ್ರ ಒಂದು ಕೆಮಿಕಲ್ ಫ್ಯಾಕ್ಟರೀಸ್ಗಳು ಬಂದಾವ. ಅವೇನಪ್ಪಾ ಅಂದ್ರೆ ಸಾಕಷ್ಟು ಆಮ್ಲಗಳನ್ನು ಬಿಡುಗಡೆ ಮಾಡುತ್ತಾವ. ಅದರಲ್ಲಿ ಕೆಲವೊಂದು ಕೆರೆ ನೀರುಗಳಿಗೆ ಆಗಿರ್ಬೋದು, ನೀರುಗಳಿಗೆ ಡೈರೆಕ್ಟ್ ಬಿಡ್ತಾ ಇರ್ತಾರ. ಸೊ ಆಗ ನದಿಗಳಿಗೆ ಬಿಡ್ತಾ ಇರ್ತಾರ, ಸೊ ಸಮುದ್ರಕ್ಕೆ ಹೋಗ್ತಾ ಇರ್ತದೆ. ಸೊ ಅದರಲ್ಲಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಜೀವಿಗಳು ಏನಪ್ಪಾ ಅಂದ್ರೆ ಸಾಯ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಆ ಒಂದು ಆಮ್ಲಗಳಿಗೆ ಏನಪ್ಪಾ ಅಂತಂದ್ರೆ ಈ ಪ್ರತ್ಯಾಮ್ಲಗಳನ್ನು ಸೇರಿಸಿ ತಟಸ್ಥ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇದು ಜವಾಬ್ದಾರಿಯುತವಾದಂತ ಕೆಲಸ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳನ್ನು ಬಳಸಿ ಆಮ್ಲಗಳನ್ನು ತಟಸ್ಥಗೊಳಿಸ್ತಾರ. ಸೊ ಅದರಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಜೀವಿಗಳು ಬದುಕ್ತಾವ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತೇನಪ್ಪಾ ಅಂತ ಈ ಕ್ಲಾಸ್ನಲ್ಲಿ ನಾವು ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ತಿಳ್ಕೊಂಡು ಅವುಗಳನ್ನು ಸೂಚಿಸ್ತಕ್ಕಂಥ ನೈಸರ್ಗಿಕ ಸೂಚಕಗಳು 3 ನೈಸರ್ಗಿಕ ಸೂಚಕಗಳು ನೋಡಿದ್ವು. ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಕೃತಕ ಸೂಚಕ ಫಿನಾಕ್ರಿಲಿನ್ ಬಗ್ಗೆ ನೋಡಿದೆವು. ಆಮೇಲೆ ಏನಪ್ಪಾ ಅಂತಂದ್ರೆ ತಟಸ್ಥೀಕರಣ ಎಂದರೆ ಏನು ಅಂತ ನೋಡಿದೆವು. ಆಮ್ಲ ಪದ ಮತ್ತು ಪ್ರತ್ಯಾಮ್ಲ ಪದ, ಆಮ್ಲಗಳ ಉದಾಹರಣೆ, ಪ್ರತ್ಯಾಮ್ಲಗಳ ಉದಾಹರಣೆ ಇವೆಲ್ಲ ನೋಡಿದೆ ಫ್ರೆಂಡ್ಸ್. ಒಂದು 3 ಮುಖ್ಯವಾದ ಅಂಶಗಳನ್ನು ನೋಡಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಏನಪ್ಪಾ ಅಂದ್ರೆ ಮುಂದಿನ ತರಗತಿಯಲ್ಲಿ ಏನಪ್ಪಾ ಇನ್ನೂ ಹೆಚ್ಚಿನ ಒಂದು ಇದ್ರ ಮೇಲೆ LBA ಕ್ವಶನ್ಸ್ಗಳನ್ನು ಕೇಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.